B.Ed 4th ಸೆಮಿಸ್ಟರ್ ಥಿಯರಿ ಎಕ್ಸಾಮಿನೇಷನ್ ಶೈಕ್ಷಣಿಕ ಆಡಳಿತ ಮತ್ತು ನಿರ್ವಹಣೆ. ಈ ವಿಡಿಯೋದಲ್ಲಿ ಪರೀಕ್ಷೆಗೆ ಸಂಬಂಧಪಟ್ಟಿರ್ತಕ್ಕಂತಹ 60 ಅಂಕಗಳು ನಿಮ್ಮ ಪರೀಕ್ಷೆಗೆ ಬರುವ ಸಾಧ್ಯತೆಗಳಿವೆ. ಸೊ ಮ್ಯಾಕ್ಸಿಮಮ್ ಮಾರ್ಕ್ಸು 80, ಟೈಮಿಂಗ್ ಅವರ್ಸ್ 3. ವಿಭಾಗ ಅ, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸಲ್ಲಿ ಈ ಕೆಳಗಿನ 4 ಪ್ರಶ್ನೆಗಳಿಗೆ ಆಂತರಿಕ ಆಯ್ಕೆಯ ಪ್ರಯೋಜನದಿಂದ ಪ್ರತಿಯೊಂದಕ್ಕೂ 3 ಪುಟದಷ್ಟು ಉತ್ತರಿಸಿರಿ. ಕೆಳಗೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ 3 ಪುಟದಷ್ಟು ಹೆಚ್ಚಾಗುವಷ್ಟು ನೀವು ಬರಿತಕ್ಕಂಥದ್ದು 10 ಅಂಕಗಳ ಒಂದೊಂದು ಪ್ರಶ್ನೆ. ಶೈಕ್ಷಣಿಕ ಸಂಘಟನೆಯ ಪರಿಕಲ್ಪನೆ ಮತ್ತು ಮಹತ್ವವನ್ನು ವಿವರಿಸಿರಿ. 10 ಅಂಕದ ಪ್ರಶ್ನೆಯಾಗಿದೆ ಇದು. ಇದರಲ್ಲಿ ಇದು ಅಥವಾ ಇದು ಇವೆರಡರಲ್ಲಿ ನೀವು ಒಂದನ್ನು ಚಾಯ್ಸ್ ಮಾಡಿ ಬರಿತಕ್ಕಂಥದ್ದು. ಶೈಕ್ಷಣಿಕ ನಿರ್ವಹಣೆಯ ಪರಿಕಲ್ಪನೆ ಮತ್ತು ಉದ್ದೇಶಗಳನ್ನು ವರ್ಣಿಸಿರಿ. ಶೈಕ್ಷಣಿಕ ಆಡಳಿತ ಮತ್ತು ನಿರ್ವಹಣೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ನಡುವಿನ ಸಂಬಂಧವನ್ನು ಸಮರ್ಥಿಸಿರಿ. ಇದು ಅಥವಾ ಇದು ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಂಡು ಬರಿತಕ್ಕಂಥದ್ದು. ಕರ್ನಾಟಕ ರಾಜ್ಯದಲ್ಲಿ ಉನ್ನತ ಶಿಕ್ಷಣ ಆಯೋಗದ ಆಡಳಿತಾತ್ಮಕ ರಚನೆಯನ್ನು ವರ್ಣಿಸಿರಿ. 3ನೇ ಪ್ರಶ್ನೆ, ನಿರ್ವಹಣೆಯ ಮೂಲ ಘಟಕಾಂಶಗಳನ್ನು ಕುರಿತು ಚರ್ಚಿಸಿರಿ. ಇದು ಅಥವಾ ಇದನ್ನು ಆಯ್ಕೆ ಮಾಡಿಕೊಂಡು ಬರಿತಕ್ಕಂಥದ್ದು. ಸಾಂಸ್ಥಿಕ ಯೋಜನೆಯ ಪರಿಕಲ್ಪನೆ ಮತ್ತು ಮಹತ್ವವನ್ನು ಸವಿಸ್ತಾರವಾಗಿ ಬರೆಯಿರಿ. ಪ್ರಶ್ನೆ 4, ವಿದ್ಯಾರ್ಥಿಗಳ ಸೃಜನಶೀಲತೆ ಬೆಳವಣಿಗೆಯಲ್ಲಿ ಶಾಲಾ ಮತ್ತು ಪ್ರದರ್ಶನದ ಪಾತ್ರವನ್ನು ವಿವರಿಸಿರಿ. ಇದು ಅಥವಾ ಇದನ್ನು ಆಯ್ಕೆ ಮಾಡಿಕೊಳ್ಳಿ. ಸಾಂಸ್ಥಿಕ ಕಟ್ಟಡದ ಭೌತಿಕ ಪರಿಸರ ಮತ್ತು ಸಂರಕ್ಷಣೆಯ ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿರಿ. ಸೆಕ್ಷನ್ ಎ ಅಲ್ಲಿ 4 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. 8 ಪ್ರಶ್ನೆಗಳು ಕೊಟ್ಟಿದ್ದಾರೆ. ಅದರಲ್ಲಿ 4 ಪ್ರಶ್ನೆಗಳನ್ನು ಆಯ್ಕೆ ಮಾಡಬೇಕಾಗಿತ್ತು. ಅದಕ್ಕೆ 40 ಅಂಕಗಳನ್ನು ಕೊಡಲಾಗಿತ್ತು. ಇಲ್ಲಿ ಸೆಕ್ಷನ್ ಬಿ ಯಲ್ಲಿ ವಿಭಾಗ ಬ, ಶೈಕ್ಷಣಿಕ ಈ ಕೆಳಗಿನ 4 ಪ್ರಶ್ನೆಗಳಿಗೆ ಆಂತರಿಕ ಆಯ್ಕೆಯ ಪ್ರಯೋಜನದಿಂದ ಪ್ರತಿಯೊಂದಕ್ಕೂ 2 ಪುಟದಷ್ಟು ಉತ್ತರಿಸಿರಿ. ಇದು 2 ಪುಟದಷ್ಟು ಉತ್ತರಿಸ್ತಕ್ಕಂಥದ್ದಾಗಿದೆ. ಶೈಕ್ಷಣಿಕ ಆಡಳಿತದ ಮಹತ್ವ ಕುರಿತು ಬರೆಯಿರಿ. ಇದು ಅಥವಾ ಇದನ್ನು ಆಯ್ಕೆ ಮಾಡಿಕೊಂಡು ಬರಿತಕ್ಕಂಥದ್ದು. ಶೈಕ್ಷಣಿಕ ಆಡಳಿತ ಮತ್ತು ನಿರ್ವಹಣೆ ಹೇಗೆ ಭಿನ್ನವಾಗಿದೆ. ಪ್ರಶ್ನೆ 2, NCERT ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿಯ ಪರಿಷತ್ತಿನ ಪಾತ್ರ ಮತ್ತು ಕಾರ್ಯವನ್ನು ಕುರಿತು ಸಮರ್ಥಿಸಿರಿ. ಇದು ಅಥವಾ ಇದು ಪಾಲಕ ಶಿಕ್ಷಕ ಸಂಘದ ಮಹತ್ವವನ್ನು ವಿವರಿಸಿರಿ. ಪ್ರಶ್ನೆ 3, ಮೇಲ್ವಿಚಾರಣೆಯ ಸುಧಾರಣೆ ಸವಾಲುಗಳು ಮತ್ತು ಸಲಹೆಗಳಾವು. ಇದು ಅಥವಾ ಇದು ಸಾಂಸ್ಥಿಕ ಯೋಜನೆ ರಚನೆಯಲ್ಲಿ ನೀವು ಎದುರಿಸುತ್ತಿರುವ ಸಮಸ್ಯೆಗಳಾವು. ಪ್ರಶ್ನೆ 4, ಶಾಲಾ ದಾಖಲೆಗಳು ಎಂದರೇನು, ಅವುಗಳ ಮಹತ್ವವನ್ನು ವಿವರಿಸಿರಿ. ಇದು ಅಥವಾ ಇದನ್ನು ಆಯ್ಕೆ ಮಾಡಿಕೊಂಡು ಬರೀತಕ್ಕಂಥದ್ದು. ಶಾಲಾ ಹಂತದಲ್ಲಿ ಸೃಜನಶೀಲ ಜಾಗೃತಿ ಮೂಡಿಸುವ ಔಪಚಾರಿಕ ಮತ್ತು ಅನೌಪಚಾರಿಕ ಕಾರ್ಯಕ್ರಮಗಳಾವು. ಮುಂದಿನ ಸೆಕ್ಷನ್ ಸಿ ವಿಭಾಗ ಕ 16 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. 4 ಈ ಕೆಳಗಿನ 4 ಪ್ರಶ್ನೆಗಳಿಗೆ ಆಂತರಿಕ ಆಯ್ಕೆಯ ಪ್ರಯೋಜನದಿಂದ ಪ್ರತಿಯೊಂದಕ್ಕೂ 2 ಪುಟದಷ್ಟು ಉತ್ತರಿಸಿರಿ. 2 ಪುಟದಷ್ಟು ಬರೀತಕ್ಕಂಥದ್ದಾಗಿದೆ ಇದು. ಈ ಕೆಳಗಿನ 4 ಪ್ರಶ್ನೆಗಳಿಗೆ ಆಂತರಿಕ ಆಯ್ಕೆಯ ಪ್ರಯೋಜನದಿಂದ ಪ್ರತಿಯೊಂದಕ್ಕೂ 2 ಪುಟದಷ್ಟು ಉತ್ತರಿಸತಕ್ಕಂಥದ್ದು. ಪ್ರಶ್ನೆ 1, ಶೈಕ್ಷಣಿಕ ನಿರ್ವಹಣೆಯ ಪಾತ್ರ ಕುರಿತು ಸಂಕ್ಷಿಪ್ತವಾಗಿ ಲಘು ಟಿಪ್ಪಣಿ ಬರೆಯಿರಿ. ಇಲ್ಲಿ 2 ಪುಟದಷ್ಟು ಮೀರಿದಷ್ಟು ನೀವು ಬರೀತಕ್ಕಂಥ ಟಿಪ್ಪಣಿಯಾಗಿದೆ. ಇಲ್ಲಿ 2 ಆಪ್ಷನ್ಗಳನ್ನು ಪ್ರಶ್ನೆಗಳನ್ನು ನೀಡಲಾಗಿದೆ. ಇದು ಅಥವಾ ಇದನ್ನು ಆಯ್ಕೆ ಮಾಡಿಕೊಂಡು ಬರೀತಕ್ಕಂಥದ್ದು. ಈ ಹೇಳಿಕೆಯನ್ನು ಸಮರ್ಥಿಸಿರಿ. ಶೈಕ್ಷಣಿಕ ಸಂಸ್ಥೆ ಒಂದು ವ್ಯವಸ್ಥೆಯಾಗಿದೆ. ಪ್ರಶ್ನೆ 2, ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯದ ಮಹತ್ವವನ್ನು ಬರೆಯಿರಿ. DSERTಯ ಕಾರ್ಯಗಳಾವು.
ಪ್ರಶ್ನೆ 3, ಮೇಲ್ವಿಚಾರಣೆಯ ಕಾರ್ಯಗಳನ್ನು ಪಟ್ಟಿ ಮಾಡಿರಿ. ಸಾಂಸ್ಥಿಕ ಯೋಜನೆಯ ಉದ್ದೇಶಗಳಾವುವು? ಪ್ರಶ್ನೆ 4, ವಿಷಯ ಸಂಘಟನೆಗಳ ಕುರಿತು ಸಂಕ್ಷಿಪ್ತವಾಗಿ ಬರೆಯಿರಿ. ಶಾಲಾ ದಾಖಲೆಯ ಪ್ರಕಾರಗಳಾವುವು? ಇಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ 80 ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ಕೊಡಲಾಗಿತ್ತು. B.Ed 4ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮತ್ತೊಂದು ಪ್ರಶ್ನೆ ಪತ್ರಿಕೆಯನ್ನು ಕೊಡಲಾಗಿದೆ. ಈ ಒಂದು ಪ್ರಶ್ನೆ ಮತ್ತು ಹಿಂದೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ರೆಫರ್ ಮಾಡಿದರೆ ಮ್ಯಾಕ್ಸಿಮಮ್ ಆಗಿ ನಿಮಗೆ 70 ಅಂಕಗಳು ಸಿಗಲೇಬೇಕು. ಸೊ ಇರ್ರೆಗ್ಯುಲರ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತುಂಬ ಹೆಲ್ಪ್ಫುಲ್ ಆಗ್ತಕ್ಕಂಥ ಈ ಒಂದು ಪ್ರಶ್ನೆ ಪತ್ರಿಕೆಯಾಗಿದೆ ಎಂದು ಹೇಳಬಹುದು. ಈ ಕೆಳಗಿನ 4 ಪ್ರಶ್ನೆಗಳಿಗೆ ಆಂತರಿಕ ಆಯ್ಕೆಯ ಪ್ರಯೋಜನದಿಂದ ಪ್ರತಿಯೊಂದಕ್ಕೂ 3 ಪುಟದಷ್ಟು ಉತ್ತರಿಸಿರಿ. 3 ಪುಟದಷ್ಟು ಬರೀತಕ್ಕಂಥದ್ದು. ಪ್ರಶ್ನೆ 1, ಶೈಕ್ಷಣಿಕ ಆಡಳಿತದ ಪರಿಕಲ್ಪನೆ ಮತ್ತು ಸ್ವರೂಪವನ್ನು ವರ್ಣಿಸಿರಿ. ಶೈಕ್ಷಣಿಕ ಸಂಘಟನೆಯ ಪರಿಕಲ್ಪನೆಯ ಮತ್ತು ಮಹತ್ವವನ್ನು ವಿವರಿಸಿರಿ. ಪ್ರಶ್ನೆ 2, ಕರ್ನಾಟಕ ರಾಜ್ಯದಲ್ಲಿ ಉನ್ನತ ಶಿಕ್ಷಣ ಆಯೋಗದ ಆಡಳಿತಾತ್ಮಕ ರಚನೆಯನ್ನು ವರ್ಣಿಸಿರಿ. ಕರ್ನಾಟಕ ರಾಜ್ಯದಲ್ಲಿಯ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಡಳಿತಾತ್ಮಕ ವ್ಯವಸ್ಥೆಯನ್ನು ಚರ್ಚಿಸಿರಿ. ಪ್ರಶ್ನೆ 3, ಸಾಂಸ್ಥಿಕ ಯೋಜನೆಯ ಪರಿಕಲ್ಪನೆ ಮತ್ತು ಮಹತ್ವವನ್ನು ಸವಿಸ್ತಾರವಾಗಿ ಬರೆಯಿರಿ. ಸಾಂಸ್ಥಿಕ ಯೋಜನೆಯ ಉದ್ದೇಶಗಳು ಮತ್ತು ಅದರ ಹಂತಗಳನ್ನು ವಿವರಿಸಿರಿ. ಪ್ರಶ್ನೆ 4, ಶಾಲಾ ದಾಖಲೆಗಳ ಪ್ರಕಾರಗಳಾವುವು? ಶಾಲಾ ದಾಖಲೆಗಳ ಪರಿಣಾಮಕಾರಿ ನಿರ್ವಹಣೆ ಕುರಿತು ವಿವರಿಸಿರಿ. ವಿದ್ಯಾರ್ಥಿಗಳ ಸೃಜನಶೀಲತೆಯ ಬೆಳವಣಿಗೆಯಲ್ಲಿ ಶಾಲಾ ವಸ್ತು ಪ್ರದರ್ಶನದ ಪಾತ್ರವನ್ನು ವಿವರಿಸಿರಿ. ಸೆಕ್ಷನ್ ಬಿ, ಈ ಕೆಳಗಿನ 4 ಪ್ರಶ್ನೆಗಳಿಗೆ ಆಂತರಿಕ ಆಯ್ಕೆಯ ಪ್ರಯೋಜನದಿಂದ ಪ್ರತಿಯೊಂದಕ್ಕೂ 2 ಪುಟದಷ್ಟು ಉತ್ತರಿಸಿರಿ. ಶೈಕ್ಷಣಿಕ ಆಡಳಿತ ಮತ್ತು ಶೈಕ್ಷಣಿಕ ನಿರ್ವಹಣೆಯ ನಡುವಿನ ವ್ಯತ್ಯಾಸ ಕಲಿಸಿರಿ. ಶೈಕ್ಷಣಿಕ ಆಡಳಿತದ ಮಹತ್ವ ಕುರಿತು ಬರೆಯಿರಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದ ಸಲಹೆಗಳನ್ನು ನೀಡುವ ಉನ್ನತ ಸಲಹಾ ಸಂಸ್ಥೆ ಯಾವುದು? ಇದರ ಕಾರ್ಯಗಳನ್ನು ವಿವರಿಸಿರಿ. ಪಾಲಕ ಶಿಕ್ಷಕ ಸಂಘದ ಮಹತ್ವವನ್ನು ವಿವರಿಸಿರಿ. ಪ್ರಶ್ನೆ 3, ಒಂದು ಶೈಕ್ಷಣಿಕ ಸಂಸ್ಥೆಯ ನಿರ್ವಹಣೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಅದರ ಪಾಲುದಾರರ ಪಾತ್ರವನ್ನು ಮೌಲ್ಯೀಕರಿಸಿರಿ. ಮೇಲ್ವಿಚಾರಣೆ ಸುಧಾರಣೆಗೆ ಸವಾಲುಗಳು ಮತ್ತು ಸಲಹೆಗಳಾವುವು? ಪ್ರಶ್ನೆ 4, ಶಾಲಾ ದಾಖಲೆಗಳು ಎಂದರೇನು ಮತ್ತು ಅವುಗಳ ಮಹತ್ವವನ್ನು ವಿವರಿಸಿರಿ. ವಿದ್ಯಾರ್ಥಿಗಳ ಶೈಕ್ಷಣಿಕ ಮತ್ತು ಸಾಮಾಜಿಕ ಬೆಳವಣಿಗೆಯಲ್ಲಿ ಶಾಲೆಯ ಧನಾತ್ಮಕ ಪರಿಸರವು ಹೇಗೆ ಪೂರಕವಾಗಿದೆ ಸಮರ್ಥಿಸಿರಿ. ಸೆಕ್ಷನ್ ಸಿ, ವಿಭಾಗ ಕ, ಈ ಕೆಳಗಿನ 4 ಪ್ರಶ್ನೆಗಳಿಗೆ ಆಂತರಿಕ ಆಯ್ಕೆಯ ಪ್ರಯೋಜನದಿಂದ ಪ್ರತಿಯೊಂದಕ್ಕೂ 2 ಪುಟದಷ್ಟು ಉತ್ತರಿಸಿರಿ. ಶಾಲೆಯಲ್ಲಿ ಮಾನವ ಸಂಪನ್ಮೂಲಗಳ ನಿರ್ವಹಣೆ ಕುರಿತು ಟಿಪ್ಪಣಿ ಬರೆಯಿರಿ. ಶೈಕ್ಷಣಿಕ ನಿರ್ವಹಣೆಯ ಪಾತ್ರ ಕುರಿತು ಸಂಕ್ಷಿಪ್ತವಾಗಿ ಲಘು ಟಿಪ್ಪಣಿ ಬರೆಯಿರಿ. ಶಾಲಾ ಅಭಿವೃದ್ಧಿ ಮತ್ತು ಉಸ್ತುವಾರಿ ಸಮಿತಿಯ ಕಾರ್ಯಗಳನ್ನು ಉಲ್ಲೇಖಿಸಿರಿ. ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಪರಿಷತ್ತಿನ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. ಪ್ರಶ್ನೆ 3, ಮೇಲ್ವಿಚಾರಣೆ ಕಾರ್ಯಗಳನ್ನು ಪಟ್ಟಿ ಮಾಡಿರಿ. ಬೋಧನಾ ಪ್ರಕ್ರಿಯೆಯ ಸಂಪೂರ್ಣ ಗುಣಮಟ್ಟ ನಿರ್ವಹಣೆಯ ಅಭಿವೃದ್ಧಿಯಲ್ಲಿ ಮುಖ್ಯೋಪಾಧ್ಯಾಯರ ಕರ್ತವ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. ಪ್ರಶ್ನೆ 4, ಒಂದು ಯಶಸ್ವಿ ಶೈಕ್ಷಣಿಕ ವ್ಯವಸ್ಥೆಯ ಘಟಕಗಳು ಯಾವ್ಯಾವು? ವಿಷಯ ಸಂಘಗಳ ಕುರಿತು ಟಿಪ್ಪಣಿ ಬರೆಯಿರಿ. ಸೊ ಇಂದಿನ ವಿಡಿಯೋದಲ್ಲಿ B.Ed 4ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಸಂಕ್ಷಿಪ್ತವಾಗಿರ್ತಕ್ಕಂಥ 2 ಪ್ರಶ್ನೆ ಪತ್ರಿಕೆಗಳನ್ನು ಈ ವಿಡಿಯೋದಲ್ಲಿ ಕೊಡಲಾಗಿದೆ. ಐ ಹೋಪ್ ಇರ್ರೆಗ್ಯುಲರ್ ಮತ್ತು ರೆಗ್ಯುಲರ್ ಸ್ಟೂಡೆಂಟ್ಗಳಿಗೆ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅನ್ಕೋತೀನಿ. ಧನ್ಯವಾದಗಳು.